ಸಾರ್ವಜನಿಕ ರಸ್ತೆಯಾಗಲಿರುವ ನೀರುಗಂಟಿ ಕಾಲುವೆ ಗದ್ದೆಗಳು. ನಾಗಮಂಗಲ ಪಟ್ಟಣ ಬೆಳೆಯಲು ರಸ್ತೆಗಳು ಅತ್ಯವಶ್ಯಕವಾಗಿರುವ ಕಾರಣ ನೀರುಗಂಟಿ ಕಾಲುವೆ ಗದ್ದೆಗಳ ಸ್ಥಳ ಪರಿಶೀಲನೆಯನ್ನ ನಡೆಸಲಾಯಿತು. ಪಾಂಡವಪುರ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಹಾಗೂ ತಹಶೀಲ್ದಾರ್ ಆದರ್ಶ್ ಗ್ರಾಮನಕ್ಷೆಯ ದಾಖಲಾತಿ ಹಿಡಿದು ಸ್ಥಳ ಪರಿಶೀಲನೆಯನ್ನು ನಡೆಸಿದರು. ನಾಗಮಂಗಲ ಪಟ್ಟಣದ ಇರಿಕೆರೆ ಅಚ್ಚುಕಟ್ಟಿನ ಜಮೀನುಗಳಿಗೆ ನೀರು ಪೂರೈಸುವ ಉದ್ದೇಶದಿಂದ ಇರಬಹುದಾದ ನೀರುಗಂಟಿ ಕಾಲುವೆ ಗದ್ದೆಗಳನ್ನ ಸಾರ್ವಜನಿಕ ರಸ್ತೆಗಳನ್ನಾಗಿ ಮಾರ್ಪಾಡು ಮಾಡುವ ಉದ್ದೇಶಕ್ಕೆ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಪಡೆಯಲಾಗಿದೆ ಎಂದು ಹೇಳಲಾಗುತ್ತಿದೆ. ಅಚ್ಚುಕಟ್ಟಿನ ಪ್ರದೇಶದಲ್ಲಿ ನಿರ್ಮಾಣವಾಗುತ್ತಿರುವ ವಾಸದ ಮನೆಗಳಿಗೆ ಸಾರ್ವಜನಿಕ ರಸ್ತೆ ಅತ್ಯವಶ್ಯಕ ಎಂಬುದು ಸ್ಥಳೀಯ ವಾಸಿಗಳ ಬೇಡಿಕೆಯಾಗಿದೆ. ಸಾರ್ವಜನಿಕರ ಮನವಿಯ ಮೇರೆಗೆ ಸ್ಥಳ ಪರಿಶೀಲನೆ ಮಾಡುವ ಮೂಲಕ ಜಿಲ್ಲಾಡಳಿತಕ್ಕೆ ಮಾಹಿತಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು ಸಚಿವ ಎನ್ ಚೆಲುವರಾಯಸ್ವಾಮಿ. ಹೌದು, ನಾನು ಈ ಹಿಂದೆ ನಾಗಮಂಗಲ ಪಟ್ಟಣ ಪಂಚಾಯಿತಿ ಅಧ್ಯಕ್ಷನಾಗಿದ್ದ ಅವಧಿಯಲ್ಲಿಯೇ ಈ ಬಗ್ಗೆ ಕ್ರಮ ಕೈಗೊಳ್ಳುವ ಮೂಲಕ ನೀರುಗಂಟಿ ಕಾಲುವೆ ಗದ್ದೆಗಳನ್ನ ಯಾರಿಗೂ ಪರಭಾರೆ ಮಾಡದಂತೆ ಆದೇಶ ಹೊರಡಿಸಲು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಶಿಫಾರಸು ಮಾಡುವಂತೆ ಅಂದಿನ ಸಭೆಯಲ್ಲಿ ನಿರ್ಣಯಿಸಲಾಗಿದೆ. ಅದರಂತೆ ಅಂದಿನ ಶಾಸಕರಾಗಿದ್ದ ಸುರೇಶ್ ಗೌಡರು ಪ್ರಯತ್ನ ಮಾಡಿದ್ರು, ಆದರೆ ಕಾರ್ಯಗತವಾಗಿರಲಿಲ್ಲ. ಪ್ರಸ್ತುತ ಸಚಿವರಾದ ಚೆಲುವರಾಯಸ್ವಾಮಿ ಈ ಬಗ್ಗೆ ವಿಶೇಷ ಗಮನವನ್ನು ಹರಿಸಿದ್ದಾರೆ. ಈಗಲಾದರೂ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವ ನೀರುಗಂಟಿ ಕಾಲುವೆ ಗದ್ದೆಗಳು ಸಾರ್ವಜನಿಕ ರಸ್ತೆಗಳಾದರೆ ಪಟ್ಟಣ ಬೆಳೆಯಲು ಅನುಕೂಲವಾಗುತ್ತದೆ ಎಂದು ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಪುರಸಭಾ ಸದಸ್ಯರಾದ ತಿಮ್ಮಪ್ಪರವರು ವಿ ನ್ಯೂಸ್ ಕನ್ನಡ ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ. 2003ರಲ್ಲಿ ಅಧ್ಯಕ್ಷ ಆಗಿದ್ದಾಗ ನಾವೊಂದು ರೆಸಲ್ಯೂಷನ್ ಮಾಡಿದ್ವಿ. ಹಿಂದೆ ಈ ತರ ನೀರುಗಂಟಿ ಜಮೀನು ಏನವೆ ಅವನ್ನ ನಾವು ರೋಡ್ಗಳನ್ನ ಮಾಡಿದ್ರೆ ಹಿಂದೆ ಇರೋರಿಗೆ ಮಾಡೋರಿಗೆ ಹೋಗೋಕ್ಕೆಲ್ಲ ಅನುಕೂಲ ಆಗ್ತದೆ ಅಂತೇಳಿ ಯಾರಿಗೆ ಆಗಲಿ ಪರಭಾರೆ ಮಾಡಬಾರ್ದು, ಅವ್ರಿಗೆ ಮಾರ್ದವ್ರಿಗೂ ಅವ್ರಿಗೆ ಲೈಸೆನ್ಸ್ ಆಗಲಿ ಇನ್ನೊಂದೇ ಆಗಲಿ ಅವ್ರ ಖಾತೆ ಅವ್ರ ಹೆಸರು ಕುಣಿಸೋದಾಗಲಿ ಅವೆಲ್ಲ ಏನು ಮಾಡಬಾರ್ದು ಅಂತೇಳಿ ತೀರ್ಮಾನ ಮಾಡಿ ಒಂದು ರೆಸಲ್ಯೂಷನ್ ಮಾಡಿದ್ವಿ. ನಾವು ಆದ್ಮೇಲೆ ಇನ್ನೂ 2 ಬಾರಿ ಬಂದ್ಮೇಲೂ ಅವರು ಅದೇನೇ ಮಾಡವ್ರೆ. ಈಗ ಇದನ್ನ ನಾವು ಸುರೇಶ್ ಗೌಡ್ರ ಕಾಲದಲ್ಲೂ ಹೋಗಿ ಅಳತೆ ಮಾಡಿಸಿ ಎಲ್ಲ ಮಾಡಿ ರೋಡ್ ಯಾವಾಗ ರೋಡ್ ಆಗುತ್ತೆ ಅವಾಗ ಹಿಂದೆ ಎಲ್ಲ ಇರೋರಿಗೆಲ್ಲ ಅನುಕೂಲ ಆಗುತ್ತೆ, ಸಾರ್ವಜನಿಕರಿಗೂ ಅನುಕೂಲ ಆಯ್ತದೆ, ಇಂಪ್ರೂವ್ಮೆಂಟ್ಸ್ ಆಯ್ತವೆ ಅಂತೇಳಿ ನಾವು ಬಾರಿ ಎಲ್ಲ ಬಂದವ್ರನ್ನೆಲ್ಲ ಒತ್ತಾಯ ಮಾಡ್ತಿದ್ದೋ. ಸುರೇಶ್ ಗೌಡ್ರು ನಾವು ಅವ್ರಿಗೂ ಒತ್ತಾಯ ಮಾಡಿದ್ದು, ಅವ್ರನ್ನೂ ಸ್ವಲ್ಪ ಕ್ರಮ ವಹಿಸಿದ್ರು, ಸುಮ್ಮನಾಗೋದ್ರು. ಈಗ ಹಾಲಿ ಮಿನಿಸ್ಟರ್ ಇರೋರು ಖುದ್ದಾಗಿ AC ಸಾಹೇಬರು ಎಲ್ಲರೂ ಹೇಳಿದ್ದಾರೆ, ಅದನ್ನ ಪೂರ್ತಿ ನೀಟಾಗಿ ಮಾಡಿಸಿದ್ರೆ ನಮ್ಗೆ ರೋಡ್ಗಳನ್ನ ಅವಶ್ಯಕತೆ ಇರೋದ್ರಿಂದ ಅದನ್ನ ಮಾಡಿಸಿದಾಗ ಏನಾಯ್ತದೆ ಅಂದರೆ ಈ ಮುಂದೆ ಮಾಡಿದಾಗ ರೋಡ್ ಹಿಂದೂ ಗಂಟನೂ ಇಂಪ್ರೂವ್ಮೆಂಟ್ಸ್ ಆಯ್ತವೆ. ದಯವಿಟ್ಟು ಈಗ AC ಸಾಹೇಬರು ಬಂದವರೆ ಅವರು ಅದನ್ನ ಪೂರ್ತಿ ಅವ್ರ ಖಾತೆಗಳನ್ನೆಲ್ಲ ವಜಾ ಮಾಡಿಸಿ ನಮಗೆ ನಾಗಮಂಗಲ ಟೌನ್ಗೆ ಏನು ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದಕ್ಕೆ ಇದೈತೆ ಅದನ್ನ ಅವರು ಮಾಡಿಸಿ ನಮಗೆ ಖುಲ್ಲಾ ಮಾಡಿಸಿ ರೋಡ್ಗಳು ರಸ್ತೆ ಮತ್ತು ಚರಂಡಿ ಮಾಡಿಕೊಟ್ರೆ ಊರ ಅಭಿವೃದ್ಧಿ ಆಯ್ತದೆ ಅಂತ ಮಾಡಿಕೊಡ್ಬೇಕು ಅಂತ ಅವ್ರನ್ನ AC ಸಾಹೇಬ್ರನ್ನ ಮನವಿ ಮಾಡ್ತಾರೆ. ಈ ಸಂದರ್ಭ ಪುರಸಭಾ ಮುಖ್ಯಾಧಿಕಾರಿ ಶ್ರೀನಿವಾಸ್, ಅಧ್ಯಕ್ಷರಾದ ಅಲೀಂ ಅನ್ಸರ್ ಪಾಷಾ, ಸದಸ್ಯರಾದ ಜಾಫರ್ ಹಾಗೂ ಸ್ಥಳೀಯ ನಾಗರಿಕರು ಉಪಸ್ಥಿತರಿದ್ದರು.